ಚಿತ್ರದುರ್ಗದ ದೊರೆ ಶ್ರೀ ರಾಜವೀರ ಮದಕರಿ ನಾಯಕರ ಸ್ಮಾರಕ ನಿರ್ಮಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಗುರುವಾರ ಬೆಳಗ್ಗೆ 11:30ಕ್ಕೆ ನವಭಾರತ ಹಿಂದೂ ದಲಿತ ಸಂಘ ಹಾಗೂ ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಶ್ರೀ ರಾಜವೀರ ಮದಕರಿ ನಾಯಕರು ಕ್ರಿಸ್ತಶಕ 1782 ಮೇ 15ರಂದು ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದಿದರು. ದೊರೆಗಳ ದೇಹವನ್ನು ಪಶ್ಚಿಮ ವಾಹಿನಿಯಲ್ಲಿ ದಹನ ಮಾಡುವ ಮೂಲಕ ದೊರೆಗಳ ಪಂಚಭೂತಗಳಲ್ಲಿ ಲೀನವಾದರು ಮತ್ತು ಅವರ ಸಾವಿನ ಮೂಲಕ ಚಿತ್ರದುರ್ಗ ಸಾಮ್ರಾಜ್ಯವೂ ಸಹ ಅಂತ್ಯವಾಯಿತು. ಆದ್ದರಿಂದ ದುರ್ಗದ ಕೊನೆಯ ದೊರೆಯ ಸ್ಮರಣಾರ್ಥ ಅವರ ಜನ್ಮಭೂಮಿ ಹೊಸದುರ್ಗ ತಾಲೂಕು ಜಾನುಕಲ್ಲು ಕರ್ಮಭೂಮಿ ಚಿತ್ರದುರ್ಗದಲ್ಲಿ ಮತ್ತು ಐಕ್ಯಭೂಮಿ ಶ್ರೀರಂಗಪಟ್ಟಣದಲ್ಲಿ ಸ್ಮಾರಕ ನಿರ್ಮಿಸುವ ಮೂಲಕ ಗತ ಇತಿಹಾಸವನ್ನು ಚಿರಸ್ಥಾಯಿಗೊಳಿಸಲು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಸಾಧ್ಯವಾಗಬಹುದಾದ ಎಲ್ಲ ಕ್ರಮ ಮತ್ತು ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯ. ಹಾಗಾಗಿ ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಕೇಂದ್ರ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆಯುವ ಮೂಲಕ ಸ್ಮಾರಕ ನಿರ್ಮಿಸಲು ಮನವಿ ಸಲ್ಲಿಸಿದ್ದಾರೆ. ಒಂದು ನಿಮಿಷ ಸ್ವಲ್ಪ ಹಿಡಿತೀವಿ. ನಾವು ಮನವಿಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ತಾವು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಕಳಿಸೋದ್ರ ಮುಖಾಂತರ ಈ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಇದು ಹೋರಾಟ ಇಲ್ಲಿಗೆ ಸೀಮಿತ ಆಗೋದಿಲ್ಲ ಸರ್. ಈ ಸ್ಮಾರಕ ಆಗಲಿಲ್ಲ ಅಂತಂದರೆ ನಾವು ಜಾನಕಲ್ಲಿಂದ ಇಡೀ ನಮಸ್ತೆ. ರಾಜವೀರ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣ ವೇದಿಕೆಯಿಂದ ಹಲವು ಬಾರಿ ನಾವು ಸಾಕಷ್ಟು ವರ್ಷಗಳಿಂದ ಶ್ರೀರಂಗಪಟ್ಟಣದಲ್ಲಿ ಪಿಂಡ ಪ್ರದಾನ ಕಾರ್ಯಕ್ರಮಗಳು, ಸ್ಮರಣೆ ಕಾರ್ಯಕ್ರಮಗಳು ಆಚರಣೆ ಮಾಡ್ಕೊತಾ ಬಂದಿದ್ದೀವಿ. ಅನಂತರ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಗಳಿಗೆ, ಶಾಸಕರುಗಳಿಗೆ, ಸಂಸದರಿಗೆ ಪ್ರತಿಯೊಬ್ಬರಿಗೂ ನಾವು ಮನವಿ ಪತ್ರಗಳು ನೀಡಿದರೂ ಇದುವರೆಗಾಯ್ತು ರಾಜವೀರ ಮದಕರಿ ನಾಯಕರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸ ಯಾರಿಂದನೂ ಆಗುತ್ತಿಲ್ಲ. ಹಾಗಾಗಿ ಇವತ್ತು ಸಹ ನಾವು ಜಿಲ್ಲಾಧಿಕಾರಿಗಳು ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಇದೇ ನಾವು ಕೊನೆಯ ಮನವಿ ಸಲ್ಲಿಸೋದು. ಯಾಕಂತಂದರೆ ಮನವಿ ಸಲ್ಲಿಸಿ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಇನ್ನು ಮುಂದೆ ನಾವು ಮನವಿ ಸಲ್ಲಿಸಲ್ಲ, ಇನ್ನು ಮುಂದೆ ಉಗ್ರ ಹೋರಾಟನೇ ನಾವು ಕೈಗೊಳ್ಳೋದು. ಯಾಕಂತಂದರೆ ನೊಂದು ಮನಸ್ಸಿಂದ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ. ಮನವಿ ಸಲ್ಲಿಸೋಕ್ಕೆ ಹೋಗೋದಿಲ್ಲ. ಇನ್ನು ಮುಂದೆ ಇನ್ನೇನಿದ್ರು ಜಾನಕಲ್ ಮದಕರಿ ನಾಯಕರ ಹುಟ್ಟೂರಿಂದ ವಿಧಾನಸೌಧಕ್ಕೆ ಚಲಾವಂಥ ನಾಯಕ ಸಮಾಜದಿಂದ ನಾವು ಹೋರಾಟವನ್ನು ಕೈಗೊಳ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತದೆ.